ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ಸಹಿತ ಇವತ್ತು ಏನು ಮಾಡತ್ತಂದ್ರೆ ರೀ ರಾಗಿ ಅಂಬ್ಲಿ ಹೆಂಗೆ ಮಾಡ್ಬೇಕು ಅನ್ನೋದು ತೋರಿಸ್ತೀನಿ ನೋಡಿರಿ. ಒಂದು ಅರ್ಧ ಕಪ್ ರಾಗಿ ಹಿಟ್ಟು ತೊಗೊಂಡೇನಿ ರೀ. ಒಂದು ಅರ್ಧ ಕಪ್ ಮೊಸರು, ಮೊಸರು ಹಾಕಿ ಹಿಂಗೆ ಅದನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಕೋಬೇಕು. ಅದಕ್ಕೊಂದಿಟ್ಟು ಒಗ್ಗರಣೆ ಹಾಕ್ತೀನಿ ನೋಡಿರಿ. ಒಂದು ಅರ್ಧ ಚಮಚಿ ಜೀರಿಗೆ, ಒಂದು ಅರ್ಧ ಚಮಚಿ ಸಾಸ್ಮೆ, ಒಂದು ಸ್ವಲ್ಪ ಜಜ್ಜಿರು ಬೆಳ್ಳುಳ್ಳಿ. ಈಗೆಲ್ಲ ಅದನ್ನ ಹಿಂಗೆ ಕಲಸ್ಕೊಂಡನಲ್ರಿ, ಅದನ್ನ ಇದ್ರೊಳಗೆ ಸುರ್ಕೋತಾನೆ. ನೀರು ಹಾಕಿ ಚಂದಂಗೆ ಕುದಿಸ್ಕೋಬೇಕು ರೀ. ಈಸಿ ಐತಿ ಮಾಡೋದು. ಹುಳಿ ಹಾಕಿ ಮಜ್ಜಿಗೆನೂ ಆದರೂ ತೊಗೋಬೋದು, ಮೊಸರು ಆದರೂ ತೊಗೋಬೋದು. ಹಿಟ್ಟನ್ಯಾಗ ಕಲಿಸಿ ಹಿಂಗೆ ಕುದಿಸ್ಕೋಬೇಕ್ರಿ ಇದನ್ನು. ಈ ಕುದಿ ಬಂತು ನೋಡಿರಿ. ಈ ಬಿಸಿಲ್ದಾಗ ಹಿಂಗೆ ರಾಗಿ ಅಂಬ್ಲಿ ಮಾಡ್ಕೊಂಡು ಕುಡಿದ್ರಿಂದ ಭಾಳ ತಂಪಾಕೈತಿ ದೇಹಕ್ಕೂ. ಎಲ್ಲರೂ ಇಷ್ಟಪಟ್ಟು ಕುಡಿತಾರೆ ರೀ. ಹಿಂಗೆ ಮಾಡಿಕೊಟ್ರೆ ನೋಡಿರಿ, ಗ್ಲಾಸ್ನೇ ಹಾಕಾಕತ್ತೀನು. ಅದ್ರ ಮ್ಯಾಲೆ ಹಿಂಗೆ ಉಳ್ಳಾಗಡ್ಡಿ ಹಾಕ್ಕೊಂಡು ಕುಡಿದ್ರೂ ಬರ್ತೈತಿ, ಹಂಗೆ ಕುಡಿಯೋದ್ರೂ ಬರ್ತೈತಿ. ಬೇಕಂದ್ರೆ ಮತ್ತು ಇನ್ನೊಂದು ಸ್ವಲ್ಪ ಮಜ್ಜಿಗೆ ಹಾಕ್ಕೊಂಡು ಕುಡಿದ್ರೂ ಬರ್ತೈತಿ ರೀ. ಬಿಸಿಲೊಳಗೆ ಹಿಂಗೆ ಮಾಡ್ಕೊಂಡು ಕುಡಿದ್ರಿಂದ ಎಲ್ಲರಿಗೂ ಇಷ್ಟ ಆಕೈತಿ. ನಾ ಮಾಡಿದ್ದು ನಿಮಗೂ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು.